ನಾನು ಇರೋ ತನಕ ಬಿಜೆಪಿಗೆ ಓಟ್ ಹಾಕೋದು. ಗ್ಯಾರಂಟಿ ಯಾರಿಗೆ? ನನ್ನ ದುಡ್ಡೇ ತೆಗೆದು ನಿಮ್ಗೆ ಕೊಡ್ತಾರೆ. ಫ್ರೀ ಕೊಟ್ಟು ಕರ್ನಾಟಕನ ಮಾರ್ಬೇಕಂತ ಇದ್ದಾರೆ ಬಿಟ್ಟರೆ ಬೇರೆದೇನೂ ಇಲ್ಲ ಇಲ್ಲಿ. ದೇಶ ಉಳಿಬೇಕು ಅಂತಂದರೆ ಫಸ್ಟ್ ಆಗಬೇಕಾಗಿರೋದು ಮೇನ್ ಇರೋನಿಗೆ. ಈ ಸಲ ಯಾರನ್ನ ಗೆಲ್ಸ್ಬೇಕಂತಿದ್ದೀರಾ, ಬಿಜೆಪಿನ ಕಾಂಗ್ರೆಸ್ನ? ಯಾಕೆ? ನಾನು ಇರೋ ತನಕ ಬಿಜೆಪಿಗೆ ಓಟ್ ಹಾಕೋದು, ಬಿಜೆಪಿಗೆ ಗೆಲ್ಸೋದು. ಹೌದಾ, ಯಾಕೆ ಅಂತ? ಎಲ್ಲ ಈ ಡೆವಲಪ್ಮೆಂಟ್ ಚೆನ್ನಾಗಿದೆ, ಶಿಕ್ಷಣದಲ್ಲಿ ಚೆನ್ನಾಗಿದೆ, ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಮೋದಿಜಿ ಅವರು. ಅದು ಕೆಲವರಿಗೆ ಗೊತ್ತಾಗ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಚೇಂಜ್ ಆಗೋದೇ ಇಲ್ಲ. ಕರ್ನಾಟಕ ಚೇಂಜ್ ಆಗ್ಬೇಕು. ಗ್ಯಾರಂಟಿ ಎಲ್ಲ ಬಂದಿದೆಯಲ್ಲ ಸರ್, ಹಂಗಾರೆ ಗ್ಯಾರಂಟಿ ಯಾರಿಗೆ? ನನ್ನ ದುಡ್ಡೇ ತೆಗೆದು ನಿಮ್ಗೆ ಕೊಡ್ತಾರೆ, ನಮ್ಮ ಹೆಂಡತಿ ಕೊಡ್ತಾರೆ. ನಿಮ್ಮ ಹೆಂಡತಿಗೆ ತಾನೆ ಕೊಡೋದು? ಅದೇ ಹೇಳಿದ್ದು, ನನ್ನ ಹತ್ರ ತಗೊಂತಾರಲ್ಲ, ಎಣ್ಣೆ ರೇಟ್ ಜಾಸ್ತಿ ಮಾಡ್ಯಾರೆ, ಫುಡ್ ರೇಟ್ಗಳೆಲ್ಲ ಜಾಸ್ತಿ ಮಾಡಿದ್ರೆ, ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡ್ಯಾರೆ. ಅದು ಏನ್ ಕೊಟ್ಟಂಗಾಯ್ತು ಅವರು? ಏನ್ ಕೊಟ್ಟಂಗಾಯ್ತು ನಮ್ಗೆ? ಓಕೆ, ತುಂಬಾ ವ್ಯಾಲಿಡ್ ಪಾಯಿಂಟ್ಸ್ ಗಳನ್ನ ಹೇಳಿದೀನಿ ಅಂತ ಅವ್ರು ಹೇಳ್ತಾ ಇದಾರೆ. ನೋಡೋಣ, ಇನ್ನೊಂದಷ್ಟು ಜನರನ್ನ ಮಾತಾಡ್ಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಸಲ ಬಿಜೆಪಿ ಗೆಲ್ಲುತ್ತೆ ಅಂತ ಅನ್ಸುತ್ತಾ, ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಇಲ್ಲಿ ಬರೋದು ಮೇಡಮ್. ಯಾಕೆ ಹೆಂಗಂತಂದ್ರೆ ಇವಾಗ ಎಲ್ಲದನ್ನು ಫ್ರೀ ಕೊಟ್ಟು ಕರ್ನಾಟಕನ ಮಾರ್ಬೇಕಂತ ಇದ್ದಾರೆ ಬಿಟ್ಟರೆ ಬೇರೆದೇನೂ ಇಲ್ಲ ಇಲ್ಲಿ. BJP ಅಂತಂದರೆ ಮೇನ್ ಇರೋದೇ ಮೋದಿ ಗೆದ್ರೆ ನಮ್ಮ ದೇಶ ಉಳಿಯುತ್ತೆ ಅಷ್ಟೇ, ಇನ್ನೇನಿಲ್ಲ. 1000 ಜನ 1000 ಮಾತಾಡ್ತಾ ಇದ್ದಾರೆ ಇಲ್ಲಿ. ಗೆಲ್ಲದೆ BJP. ಉದ್ಧಾರ ಆಗಬೇಕು ಅಂದರೆ BJPಯಿಂದನೇ ಉದ್ಧಾರ ಆಗಬೇಕು. ಇವ್ರು ಈಶ್ವರಪ್ಪ ಅವ್ರು ಬಂಡಾಯ ಎದ್ದಿದ್ದಾರೆ ಇಲ್ಲಿ. ಮೇಡಮ್, ಅವರೆಲ್ಲ ಒಂದೇ ಇದ್ದಾರೆ. ನಾವು ಸುಮ್ಮನೆ ಪ್ರಚಾರ ಮಾಡ್ತಾ ಇದೀವಿ ಅಷ್ಟೇ. ನಾಳೆ ಗೆದ್ರು ಸೋದ್ರು ಅವ್ರು ಒಂದೇ. ಇಲ್ಲಿ ನಾವು 4 ಜನ ಮಾತಾಡ್ಕೊಂಡು ಇಲ್ಲೆಲ್ಲ ಇವಾಗ ಅವ್ರು ಜಗಳ ಮಾಡಿದ್ರು, ಇವ್ರು ಜಗಳ, ಯಾರು ಜಗಳ ಮಾಡಿಲ್ಲ. ನಾಳೆ ಅವ್ರು ಗೆದ್ರು ಅವ್ರ ಕಡೆ ಹೋಗ್ತಾರೆ, ಸೋತ್ರು ಅವ್ರ ಕಡೆ ಹೋಗ್ತಾರೆ, BJPನೇ. ಇನ್ನು ಸುಮ್ಮನೆ ಇಲ್ಲಿ ಜನ ಮಾತಾಡ್ತಾ ಇದ್ದಾರೆ, ಅವ್ರು ಚೆನ್ನಾಗೇ ಇರ್ತಾರೆ. ನೀವು ಯುವಕರಿದ್ದೀರಿ, ರಾಹುಲ್ ಗಾಂಧಿ ಯುವಕರಂತೆ. ಮೇಡಮ್, ನಾವು ಅವಾಗಿಂದ ನೋಡ್ತಾನೆ ಇದೀವಿ. ನನಗೆ 18 ವರ್ಷ ಆದಾಗಿಂದ ನಾನು ವೋಟ್ ಹಾಕ್ಕೊಂಡೇ ಬಂದಿದ್ದೀನಿ. ನನಗೆ ಯಾರು ಹೆಂಗೆ ಏನು ಅಂತ ನಮಗೆ ಗೊತ್ತಿಲ್ವಾ? ಅಷ್ಟು ಗೊತ್ತಿಲ್ದಂಗೆ ನಾವು ವೋಟ್ ಹಾಕ್ತಿದ್ದೀವಿ 18 ವರ್ಷಕ್ಕೆ ಅಲ್ವಾ? ಅದಕ್ಕೆ ನಮ್ಮ ದೇಶ ಉಳಿಬೇಕು ಅಂತಂದರೆ ಫಸ್ಟ್ ಆಗಬೇಕಾಗಿರೋದು ಮೇನ್ ಇರೋನಿಗೆ. ಇನ್ನು ಯಾರಿಗೂ ಹಾಕಂಗಿಲ್ಲ ಇಲ್ಲಿ. ಈ ಸಣ್ಣ ಮಕ್ಕಳು ಬಂದು ಇವಾಗ ನಾನು ಮಾಡ್ತೀನಿ ಏನು ಮಾಡಿದ್ದಾರೆ ಸ್ಟೂಡೆಂಟಿಗೆ? ಅಲ್ಲೇನೋ ಪ್ರೋಗ್ರಾಮ್ ಮಾಡ್ತಾರೆ, ಇಲ್ಲೇನೋ ಯಾರು ದುಡ್ಡಲ್ಲಿ ಮಾಡ್ತಾರೆ ಮೇಡಮ್? ಎಲ್ಲ ನಮ್ಮ ದುಡ್ಡಲ್ಲೇ ಮಾಡೋದು. ಬಹಳ ಖಡಕ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ.